ನೋಡಿ, ಹಾಲು ಹಾಗೂ ನೀರಿನ ಮಿಶ್ರಣವು 70 ಲೀಟರ್ ಇದೆ. ಆ ಮಿಶ್ರಣದಲ್ಲಿ 4:1 ಅನುಪಾತದಲ್ಲಿದೆ. ಅಂದ್ರೆ 4 ಹಾಲಾತು 1 ನೀರಾತು. ಆ ಮಿಶ್ರಣದಲ್ಲಿ ಎಷ್ಟು ನೀರನ್ನು ಕೂಡಿಸಿದರೆ ಅರ್ಧ ಹಾಲು ಹಾಗೂ ಅರ್ಧ ನೀರಿನ ಮಿಶ್ರಣವಾಗುವುದು ಅಂತ. ಅರ್ಧ ಹಾಲು ಅರ್ಧ ನೀರಿನ ಮಿಶ್ರಣ ಆಗುವುದು. ಇಲ್ಲಿ ನೀವು ಹಾಲಿನ ಅನುಪಾತ ಬರ್ಕೊಳ್ಳಿ. ಮೊದಲ ಹಾಲಿನ ಅನುಪಾತ ಮೊದಲು ಸರಿಯಾಗಿ ಪಾಯಿಂಟ್ಸ್ಗಳು ತಿಳ್ಕೊಳ್ಳಿ. ಹಾಲಿನ ಅನುಪಾತ ಎಷ್ಟಾಯ್ತು? 4 ಆಯ್ತು. ನೀರಿನ ಅನುಪಾತ ಬರೋಬ್ಬರಿ 1 ಆಯ್ತು. ಅನುಪಾತದ ಮಿಶ್ರಣ ತಕ್ಕೊಳ್ಳಿ. ಮೊದಲ ಅನುಪಾತದ ಮಿಶ್ರಣ ಬರೋಬ್ಬರಿ 4 + 1 5 ಲೀಟರ್. ನೋಡಿ, ಈಗ ಒಂದು ವಿಚಾರ, ಅರ್ಧ ಹಾಲು ಅರ್ಧ ನೀರಾಗಬೇಕಾದ್ರೆ ಈ ಹಾಲಿನಷ್ಟೇ ಇದೇನದ, ಇದು ಹಾಲಿನಷ್ಟೇ ಆಗ್ಬೇಕಾದ್ರೆ ಇದ್ರಾಗ ಎಷ್ಟು ನೀರು ಕೂಡಿಸಿದ್ರೆ ಈ ಹಾಲಿನಷ್ಟು ಆಗ್ತದೆ ನೋಡ್ರಿ. ಕೂಡಿಸಬೇಕಾದ ನೀರು, ಈಗ ಹಾಲಿನ ಪ್ರಮಾಣ ದೊಡ್ಡದ, ನೀರಿನ ಪ್ರಮಾಣ ಕಡಿಮೆ ಅದ. ಈಗ ಕೂಡಿಸಬೇಕಾದ ನೀರು ಇದ್ರ 3 ಲೀಟರ್ ಕೂಡಿಸಿದ್ರೆ 4 ಆಗ್ತದಿಲ್ಲ ನೋಡ್ರಿ. ಅರ್ಥ ಆಗ್ತದ ನೋಡಿ. ಕೂಡಿಸಬೇಕಾದ ನೀರು ಬರೋಬ್ಬರಿ ಮೊದಲು ನೀವು ಸರಿಯಾಗಿ ತಿಳ್ಕೊಂಡು, ನೀವು ಕೂಡಿಸಬೇಕಾದ ನೀರು ಅರ್ಧ ಅರ್ಧದಷ್ಟಾಗಬೇಕಾದ್ರೆ ಅಂದ್ರೆ ಇದು ಸಮ ಆಗಬೇಕಾದ್ರೆ ಈ 4 ಅದರೊಳಗೆ ನೀವು 1 ಲೀಟರ್ ನೀರು ಕಳೆದ್ರಿ ಅಂದ್ರೆ 3 ಲೀಟರ್ ನೀರು ಹಾಕಿದಾಗ ಏನಾಗ್ತದೆ? ಅದು 4 ಲೀಟರ್ ಹಾಲು ಆಗ್ತದೆ, 4 ಲೀಟರ್ ನೀರು ಆಗ್ತದೆ. ಈಗ 5 ಮಿಶ್ರಣಕ್ಕೆ 3 ಲೀಟರ್ ನೀರು 3 ಲೀಟರ್ ನೀರು ಹಾಕಿದ್ರೆ 2 ಸಮ ಅದು ಇಲ್ಲ ನೋಡ್ರಿ. ಇದ್ರ 3 ಲೀಟರ್ ನೀರು ಕೂಡಿಸಿದ್ರೆ ಇದು 4 ಆಯ್ತು, ಇದು 4 ಆಯ್ತು. ಅನುಪಾತದ ಮಿಶ್ರಣ 5 ಆಯ್ತು. ಕೂಡಿಸಬೇಕಾದ ನೀರು ಹಾಲಿನೊಳಗೆ ನೀರಿನ ಅನುಪಾತ ಕಳೆರಿ 3 ಲೀಟರ್ ಕೂಡಿಸಿದ್ರೆ ಹಾಲನ್ನು ಸೇಮ್ ಆಯ್ತು, ನೀರು ಸೇಮ್ ಆಯ್ತು. ಅರ್ಧ ಆತಿಲ್ಲ. 4 ಲೀಟರ್ ಹಾಲು ಆಯ್ತು, 4 ಲೀಟರ್ ನೀರು ಆಯ್ತು. ಎಷ್ಟು ಕೂಡಿಸಿದ್ರೆ? 3 ಲೀಟರ್ ಕೂಡಿಸಿದ್ರೆ ಎಷ್ಟು? 5 ಮಿಶ್ರಣಕ್ಕೆ 3 ಲೀಟರ್ ನೀರು ಕೂಡಿಸ್ಬೇಕು ನೀವು. 5 ಮಿಶ್ರಣಕ್ಕೆ 3 ಲೀಟರ್ ನೀರು, 70 ಮಿಶ್ರಣಕ್ಕೆ ಎಷ್ಟು ನೀರು ಕೂಡಿಸ್ಬೇಕಾಗ್ತದ ಅನ್ನೋದು ತೆಗಿಬೇಕು. ಭಾಳ ರೀತಿಯ ಗಣಿತೀವಿ ನಾವು ತಿಳಿಸೋದು. 70 ಸರ್ವಸ್ ಬಾಯಲೆ 5 1 5 14 14 42 ಲೀಟರ್ ನೀರು ಆನ್ಸರ್. ಕೂಡಿಸಬೇಕಾದ ನೀರು ಬರೋಬ್ಬರಿ ನೀರಿನ ಪ್ರಮಾಣ ಬರೋಬ್ಬರಿ 42 ಲೀಟರ್. ಆನ್ಸರ್ = 42 ಲೀಟರ್ ನೀರು. ನೀವು ಬಾಯಲ್ಲೇನೆ ಮಾಡ್ಬೋದು. ಹೆಂಗ್ರಿ ನೋಡಿ, 4ರಾಗ 1 ಕಳೆದ್ರೆ 3. ಇದನ್ನ ಅನುಪಾತದ ಮಿಶ್ರಣ ಮಾಡ್ಕೊರೆ 5 ಆಯ್ತು. 5ಕ್ಕೆ ಕೂಡಿಸಬೇಕಾದ ನೀರು 3. 4 ಆಗಬೇಕಾದ್ರೆ 3 ಕೂಡಿಸ್ಬೇಕು ನೀರು. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು, ಇದು ಅನುಪಾತದ ಮಿಶ್ರಣ. ಇಲ್ಲಿ ನೋಡಿ, ಹಾಲು ಹಾಗೂ ನೀರಿನ ಮಿಶ್ರಣ ಬಂತಂದ್ರೆ ಇದು ಶುದ್ಧ ಹಾಲು ಶುದ್ಧ ನೀರು. ಇವತ್ತನ್ನು ಮಿಕ್ಸ್ ಮಾಡ್ಕೊಡ್ರಿ, ಮಿಶ್ರಣ ಆಗಿಬಿಡ್ತದೆ. ಆಮೇಲೆ 4 ಆಗಬೇಕಾದ್ರೆ ಹಾಲಿನಷ್ಟೇ ನೀರು ಆಗಬೇಕಾದ್ರೆ 3 ಲೀಟರ್ ಕೂಡಿಸ್ಬೇಕು ನೀವು. ಇದರ ಮಿಶ್ರಣ ಏನಾಗ್ತದೆ? 5 ಆಗ್ತದೆ. 5 ಮಿಶ್ರಣಕ್ಕೆ ಕೂಡಿಸ್ಬೇಕಾದ ನೀರು 3. 70ಕ್ಕೆ ಎಷ್ಟು? ಬಾಯಲ್ಲೇನೆ 42 ಲೀಟರ್. ರೀತಿ ಅಂದರೆ ಹಿಂಗೆ ತಿಳ್ಕೊಬೇಕು. ನಾವು ಹಿಂಗೆ ತಿಳಿಸ್ಬೇಕಾಗ್ತದೆ. ನೀವು ಒಂದೇಳೆ ಪರ್ಫೆಕ್ಟ್ ಆಗಿಬಿಟ್ರಿ ಅಂದ್ರೆ ಬಾಯಲ್ಲೇನೆ ಮಾಡ್ತೀರಿ. ಒಂದು ಉದಾಹರಣೆ, ಅಬಕಾರು ಅನುಕ್ರಮವಾಗಿ 5, 3, 2 ಅನುಪಾತದಲ್ಲಿ ಹಣವನ್ನು ಬಂಡವಾಳ ಹಾಕ್ಯಾರ. ಅವರಿಗೆ ಒಂದು 2,500 ರೂಪಾಯಿ ಲಾಭ ಬಂತು ಅಂತಂದ್ರೆ ಅವರಿಗೆ ದೊರೆತ ಲಾಭ ಎಷ್ಟು? ಅನುಪಾತಗಳ ಮೊತ್ತ ಕೂಡಿಸ್ಕೋಬೇಕು.
ಇಷ್ಟು ಅನುಪಾತಕ್ಕೆ ಇಷ್ಟು ಲಾಭದ ಯಾವನ ಅನುಪಾತ ಕೇಳ್ತಾರೆ ಅವನ ಅನುಪಾತ ಹಚ್ಬಿಟ್ರೆ ಲಾಭ ಬಂದ್ಬಿಡ್ತದೆ. ಮುಂದೊಂದು ಗಣಿತ ಅಂತದ್ದು ಬರ್ತದೆ, ಮಾಡಿಬಿಡ್ರಿ. ನೋಡ್ರಿ ಈಗ ಇದು ಕೂಡಿಸ್ಬೇಕಾದ್ರೆ ನೀರಿಂದ ಬಂತ, ಏನು ಅನುಪಾತದ ಹಣದ ಬಂದು ಬಿಡ್ತದ, ಮಾಡಿಬಿಡ್ರಿ, ಮುಗೀತು, ಸರಳ ಆಗಿಬಿಡ್ತಾವ.